ದೇಶದ ಹಲವು ದೇವಾಲಯಗಳಲ್ಲಿ ಪುರುಷರಿಗಿಲ್ಲ ದರ್ಶನ ಭಾಗ್ಯ. ಅಚ್ಚರಿ ಮೂಡಿಸುತ್ತೆ ಆ ದೇವಾಲಯಗಳಲ್ಲಿನ ಸಂಪ್ರದಾಯ. ಸಾಮಾನ್ಯವಾಗಿ ಮಹಿಳೆಯರಿಗೆ ಕೆಲವು ದೇವಾಲಯಗಳಿಗೆ ಪ್ರವೇಶವಿಲ್ಲ. ಹಾಗೆಯೇ ಭಾರತದ ಕೆಲವು ದೇವಾಲಯಗಳಿಗೆ ಪುರುಷರಿಗೆ ಪ್ರವೇಶವನ್ನ ನಿರ್ಬಂಧಿಸಲಾಗಿದೆ. ಕೆಲವು ವರ್ಷಗಳ ಹಿಂದೆ ಶಬರಿಮಲೆ ವಿವಾದ ಸಂಭವಿಸಿದಾಗ ಹಲವಾರು ಪ್ರತಿಭಟನೆಗಳು ಮತ್ತು ಪ್ರಕರಣಗಳು ನಡೆದವು. ಕಟ್ಟಾ ಸ್ತ್ರೀವಾದಿಗಳಿಂದ ಹಿಡಿದು ಸಮಾನತೆಯ ಬೆಂಬಲಿಗರವರೆಗೂ ಈ ಕೂಗು ಜೋರಾಗಿ ಕೇಳಿಬರ್ತಿತ್ತು. ಭಾರತದ ಕೆಲವು ದೇವಾಲಯಗಳಿಗೆ ಮಹಿಳೆಯರಿಗೆ ಮಾತ್ರ ಪ್ರವೇಶಿಸಲು ಅವಕಾಶವಿದ್ದು, ಪುರುಷರಿಗೆ ಪ್ರವೇಶವನ್ನ ನಿರ್ಬಂಧಿಸಲಾಗಿದೆ. ಆ ದೇವಾಲಯಗಳ ಕುರಿತು ಸಂಪೂರ್ಣ ಮಾಹಿತಿ ಇಲ್ಲಿದೆ ನೋಡಿ. ಕೇರಳದ ಅಟ್ಟುಕಲ್ ಭಗವತಿ ದೇವಸ್ಥಾನ. ದೇವರ ನಾಡು ಕೇರಳದಲ್ಲಿ ಸಾವಿರಾರು ಸಂಖ್ಯೆಯ ದೇವಾಲಯಗಳಿದೆ. ಇದರಿಂದಲೇ ಕೇರಳಗೆ ದೇವರ ನಾಡು ಎಂದು ಹೆಸರು ಬಂದಿದೆ. ಈ ದೇವಾಲಯದಲ್ಲಿ ಅಟ್ಟುಕಲ್ ಪೊಂಗಲ್ ಹಬ್ಬದ ಸಮಯದಲ್ಲಿ ಲಕ್ಷಾಂತರ ಮಹಿಳೆಯರು ಒಟ್ಟಾಗಿ ಸೇರುತ್ತಾರೆ. ಈ ಉತ್ಸವದ ಸಮಯದಲ್ಲಿ ದೇವಾಲಯದ ಆವರಣದ ಒಳಗೆ ಪುರುಷರಿಗೆ ಪ್ರವೇಶವಿಲ್ಲ. ಒಂದು ವೇಳೆ ಪುರುಷರು ಪ್ರವೇಶಿಸಿದ್ರೆ ಕೆಡುಕಾಗುವುದು ಎಂದು ಇಲ್ಲಿನ ಪ್ರತೀತಿ ಇದೆ. ಅಸ್ಸಾಂನ ಕಾಮಾಖ್ಯ ದೇವಾಲಯ. ಕಾಮಾಖ್ಯ ದೇವಾಲಯವು ಅಸ್ಸಾಂನ ಗುವಾಹಟಿ ನಗರದ ಪಶ್ಚಿಮ ಭಾಗದಲ್ಲಿರುವ ವಿರಾಜಮಾನವಾಗಿ ಹರಡಿರುವ ನೀಲಾಚಲ ಬೆಟ್ಟದ ಮೇಲೆ ನೆಲೆಸಿರುವ ಶಕ್ತಿ ದೇವಾಲಯ. ಪ್ರತಿ ವರ್ಷ ಅಂಬುಬಾಚಿ ಮೇಳದ ಸಮಯದಲ್ಲಿ ದೇವಾಲಯವನ್ನ 3 ದಿನಗಳವರೆಗೆ ಮುಚ್ಚಲಾಗುತ್ತೆ ಮತ್ತು ಆ ಅವಧಿಯಲ್ಲಿ ಪುರುಷರಿಗೆ ಪ್ರವೇಶವಿರೋದಿಲ್ಲ. ಕೇರಳದ ಚಕ್ಕುಲತುಕಾವು ದೇವಸ್ಥಾನ. ಈ ದೇವಾಲಯವೂ ಸಹ ಇರೋದು ದೇವರ ನಾಡು ಕೇರಳದಲ್ಲಿಯೇ. ಕೇರಳ ರಾಜ್ಯ ಆಲಪ್ಪುಳದ ಆಗ್ನೇಯಕ್ಕೆ 30 ಕಿಲೋಮೀಟರ್ ದೂರದಲ್ಲಿರುವ ಚಕ್ಕುಲತುಕಾವು ಭಗವತಿ ದೇವಸ್ಥಾನವು ಕೇರಳದ ಪ್ರಸಿದ್ಧ ದೇವಾಲಯಗಳಲ್ಲಿ ಒಂದಾಗಿದೆ. ಈ ತಾಯಿ ಸಾಕಷ್ಟು ಪವಾಡಗಳಿಗೂ ಕಾರಣವಾಗಿದ್ದಾಳೆ. ಈ ದೇವಾಲಯದಲ್ಲಿ ವರ್ಷಕ್ಕೊಮ್ಮೆ ವಾರ್ಷಿಕ ನಾರಿ ಪೂಜೆ ಉತ್ಸವ ನಡೆಯಲಿದ್ದು, ಈ ನಾರಿ ಪೂಜೆ ಕಾರ್ಯಕ್ರಮದಲ್ಲಿ ಪುರುಷರು ದೇವಾಲಯದ ಪ್ರದೇಶವನ್ನ ಪ್ರವೇಶಿಸುವಂತಿಲ್ಲ. ರಾಜಸ್ಥಾನದ ಸಂತೋಷಿ ಮಾತಾ ದೇವಸ್ಥಾನ. ಸಂತೋಷಿ ಮಾತಾ ದೇವಾಲಯವು ರಾಜಸ್ಥಾನದ ರಾಜಧಾನಿ ಪಿಂಕ್ ಸಿಟಿ ಖ್ಯಾತಿಯ ಜೋಧಪುರ ನಗರದಿಂದ 10 ಕಿಲೋಮೀಟರ್ ದೂರದಲ್ಲಿರುವ ಲಾಲ್ ಸಾಗರ್ನಲ್ಲಿದೆ. ದೇವತೆ ಸಂತೋಷಿ ಮಾತೆಗೆ ಅರ್ಪಿತವಾಗಿರುವ ದೇವಾಲಯವಿದು. ಇಡೀ ವರ್ಷ ಸಂಭ್ರಮ ಸಡಗರದಿಂದ ದೇವಾಲಯದಲ್ಲಿ ಪೂಜೆ ಪುನಸ್ಕಾರ, ಹೋಮ ಹವನಗಳು ವೈಭವೋಪೇತವಾಗಿ ಜರುಗುತ್ತವೆ. ವಿಪರ್ಯಾಸ ಏನಂದ್ರೆ ಪುರುಷರು ಈ ದೇವಿಯನ್ನ ಪೂಜಿಸ್ತಾರೆ, ಆರಾಧನೆ ಮಾಡ್ತಾರೆ. ಆದ್ರೆ ಈ ದೇವಾಲಯದ ಒಳಗೆ ಪುರುಷರಿಗೆ ಪ್ರವೇಶವಿಲ್ಲ. ಲೀಲಾ, ಜನಶಕ್ತಿ ನ್ಯೂಸ್, ಬೆಂಗಳೂರು.